ಓಕೆ. ನಮಸ್ಕಾರ, ನಾನು ಸಕೀನಾ ಖಾನ್ ನಂಬೇರಿಯಾ. ನಿನ್ನೆಯಷ್ಟೇ ನಿನ್ನೆಯಷ್ಟೇ ನ್ಯೂಸಲ್ಲಿ ಬಂದಿತ್ತು, ನಾನು ಗಾಂಜಾ ಮಾಡ್ತಾ ಇದ್ದೀನಿ, ಬುರ್ಕಾ ಹಾಕೊಂಡು ಹೋಗಿ ಸ್ಕೂಲ್ಗೆ ಅಂತ ನನ್ನ ಮೇಲೆ ಅಪರಾಧ ಮಾಡವ್ರೆ. ಅದು ಯಾವುದೋ ಸಾಕ್ಷಿಗಳು ಇಲ್ಲದೇನೆ ಅವರು ನನ್ನ ಮೇಲೆ ಹೇಳೋರೆ. ನಾನು ಆ ರೀತಿ ಅಲ್ಲ. ನಾನು ಆ ರೀತಿ ಇದ್ದಿದ್ರೆ ಇಡೀ ಏರಿಯಾ ಅವ್ರು ಒಬ್ರು ಬಿಟ್ಟು ಇಡೀ ಏರಿಯಾದಲ್ಲಿ ಏಳಿಂದ ಗಳಿಕೆ ಯಾರಾರ ಒಬ್ರಾರ ಹೇಳಿ ಸರ್. ಒಂದ್ 2-3 ಮನೆ ನಮ್ಗೆ ಶತ್ರುಗಳು ಅವರೇ, ಇಲ್ಲ ಅಂತ ಇಲ್ಲ, ನಾನು ಒಪ್ಕೋತಾ ಇದ್ದೀನಿ. ಅದು ಇದು ಅಂತ ಅವ್ರು ಜಗಳ ಮಾಡ್ಕೊಂಡು ಕೂತವ್ರೆ. ಅವ್ರು ಅಷ್ಟು ಬಿಟ್ಟರೆ ಇನ್ಯಾರುವೆ ಸಾರ್ವಜನಿಕರಾಗ್ಲಿ, ಯಾರಾಗ್ಲಿ, ನಮ್ಮ ಊರವರಾಗ್ಲಿ, ನಮ್ಮ ಫ್ರೆಂಡ್ಸು, ನಮ್ಮ ನೆಂಟರು ಯಾರಾಗ್ಲಿ ನಮ್ಗೆ ಹೇಳಿದ್ರೆ ಸಕೀನಾ ಗಾಂಜಾ ಮಾಡ್ತಿದ್ಲು ಅಂತ ಹೇಳಿ ಸರ್, ಆಗ ನಾನು ಒಂದು ಮಾಡ್ತೀನಿ, ತಲೆ ಬಾಗಿಸ್ತೀನಿ. ಯಾವ್ದು ಇಲ್ಲ, ಇವರು ಇಲ್ದಿರೋ ಸಲ್ದಿರೋದು ನನ್ನ ಮೇಲೆ ಕೇಸ್ ಹಾಕೋರೆ ಸರ್, ಕಂಪ್ಲೇಂಟ್ ಹೇಳೋರೆ ನನ್ನ ಮೇಲೆ. ನಾನು ಗಾಂಜಾ ಮಾಡ್ತಿದ್ದೀನಿ, ಸ್ಕೂಲ್ಗೆ ಹೋಗುವ ರೀತಿನಿ ನಾನು ಬ್ಯಾಗ್ ಒಳಿಕೆ ಬುರ್ಕಾ ಒಳಿಕೆ ಮಾಡಿಕೊಂಡು ನಾನು ಹೋಯ್ತಾ ಇದ್ದೀನಿ ಅಂತ ಇವ್ರು ಹೇಳ್ತವ್ರೆ ಸರ್. ತುಂಬಾ ನನಗೆ ಮಾನಸಿಕವಾಗಿ ಕುಗ್ಗಿದ್ದೀನಿ ನಾನು. ನಿನ್ನೆಯಿಂದ ತುಂಬಾ ಬೇಜಾರಾಗಿದೆ ನನಗೆ. ಈ ರೀತಿ ಎಲ್ಲ ಮಾಡ್ತಾರಲ್ಲ, ಸುಳ್ಳು ಹೇಳ್ತಾರಲ್ಲ ಅಂತ ನನಗೆ ತುಂಬಾ ಬೇಜಾರಾಗಿದೆ. ನನಗೆ ನೀವು ಏನೈತೆ ಅದು ಸಾರ್ವಜನಿಕರಾಗ್ಲಿ, ನಮ್ಮ ಗ್ರಾಮಸ್ಥರೇ ಆಗ್ಲಿ, ನನಗೆ ತುಂಬಾ ಗೌರವ ಇದೆ. ನಮ್ದು ಸ್ಕೂಲ್ ಫೀಲ್ಡಲ್ಲೇ ಆಗ್ಲಿ ಸರ್, ನನ್ನ ಹೆಸರು ಎಂತದು ಅಂತ ಕೇಳಿ ಹೇಳಿ ಸರ್ ನನಗೆ. ಅವರು ಎಲ್ಲ ನನಗೆ ಸಹಾಯ ಮಾಡಕ್ಕಿದ್ದಾರೆ. ನಾನು ಸಾಬೀತಂತ ಇವ್ರು ಮಾಡೋರ ಅಪರಾಧ ನನಗೆ ಸಾಬೀತಂತ ಮಾಡಿ ತೋರಿಸ್ಲಿ ಫಸ್ಟ್, ಆಗ ನಾನು ಮಾಡ್ತೀನಿ. ಇಲ್ಲ ಅಂದ್ರೆ ಇವ್ರ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಹಾಕಕ್ಕೆ ನಾನು ತಯಾರಾಗಿದ್ದೀನಿ ಸರ್. ಇದು ಕಲೀಂ ಶರೀಫ್ ಅವರು ಹಾಕಿರೋದು ಸರ್ ನನ್ನ ಮೇಲೆ. ಕಲೀಂ ಶರೀಫ್ ಅವ್ರಿಗೆ ಗೊತ್ತಿರಬೇಕು, ಆಲ್ರೆಡಿ ನಾನು ಎಂಥ ಹೆಂಗಸು ಅಂತ ಗೊತ್ತಿರಬೇಕು ಸರ್. ಅವರು ಯಾವ್ದ್ಯಾವ್ದೋ ಕಾರಣಕ್ಕೆ ಅದು ಹಿಂದೆ ಮುಂದೆ ಕೇಸ್ ಆಗೋರೆ. ನಮ್ಮ ತಮ್ಮನ್ಗೆ ಹೊಡೆದಿ ಇಲ್ಲೂ ಕುಮ್ಮಕ್ಕಿಂದಾನೆ ತುಂಬಾ ಜಾಸ್ತಿ ಮಾಡೋದು ಇವರು. ಇಲ್ಲೂ ಅವ್ರ ಕಡೆಯಿಂದ ಇವರು ಸೇರ್ಕೊಂಡು ನಮ್ಗೆ ಈ ರೀತಿ ಟಾರ್ಚರ್ ಕೊಡ್ತಾರೆ ಸರ್. ಮನೆ ಹತ್ರ ಅಕ್ಕಪಕ್ಕ ಇರಕ್ ಬಿಡಲ್ಲ, ನಮ್ಗೆ ಗಡೀಪಾರು ಮಾಡ್ತೀನಿ, ಊರ್ ಬಿಡಿಸ್ತೀನಿ. ಇದೇ ಊರಲ್ಲಿ ಹುಟ್ಟಿ ನಾವು ಇದೇ ಊರಲ್ಲಿ ಬೆಳ್ದಿ ನಾವು ಊರ್ ಬಿಡ್ಬೇಕಾ ಸರ್? ಈಗ ನೀವು ಹೇಳ್ತಾ ಇರಲ್ಲ ಮಾಧ್ಯಮ ಅವರು, ನೋಡಿ ಸರ್, ಇದೆಲ್ಲ ನಾವು ಇವರೇ ಯಾವ್ದೋ ಊರು ಮೈಸೂರು ಕೆಸರೆಯಿಂದ ಬಂದು ಇವರು ಇಲ್ಲಿ ಅಡಿಕೊಂಡವ್ರೆ ಸರ್. ಮೈಸೂರು ಕೆಸರದಲ್ಲಿ ಇವರೇ ಒಂದ್ ಮರ್ಡರ್ ಕೇಸಲ್ಲಿ ಸಿಕ್ಕಾಕೋಬಿಟ್ಟು ಇವ್ರಿಗೆ ನಮ್ಮ ಬೇರೆ ಕುರುಬ್ರು ಗ್ರಾಮಸ್ಥವರು ಕುರುಬ್ರು ಗ್ರಾಮದವರು ಸೇರಿ ಅವ್ರಿಗೆ ಮಂಜುನಾಥ್ ಮತ್ತೆ ರವಿ ಅವರು ಸಾಕ್ಷಿ ಬೇಲ್ ಕೊಟ್ಟು ಇವ್ರಿಗೆ ಬಿಡಿಸ್ಕೊ ಬಂದವ್ರೆ. ಆದ್ರೂ ಇವ್ರು ಹಿಂಗೆ ಅಕ್ಕಪಕ್ಕ ಇದ್ದೀವಿ, ನಮ್ಗೆ ಇರಕ್ಕೆ ಬಿಡಕ್ಕಿಲ್ಲ, ನಮ್ಗೆ ಬೆಳವಣಿಗೆ ಅವರು ನೋಡಿ ಹಾಕಿಲ್ಲ ಸರ್. ನಾವು ಆ ಮನೆ ಕಟ್ತಾ ಇದ್ದೀವಿ, ಇಲ್ಲಿ ಕಟ್ತಾ ಇದ್ದೀವಿ, ಆ ಕಟ್ತಾ ಇದ್ದೀವಿ ಸರ್. ನಾವು ಏನ್ ಕಟ್ಟಿದ್ರು ನಮ್ಗೆ ಅಷ್ಟೇ ಕಷ್ಟ ಬಿದ್ದು ನಾವು ಸಹಾಯ ಮಾಡಿ ನಾವು ತುಂಬಾ ಕಷ್ಟ ಬಿದ್ದು ಮನೆ ಕಟ್ತಾ ಇದ್ದೀವಿ. ನಾವು ಮದ್ವೆ ಆಗಿನೇ ಆಯ್ತು ಸರ್, 29 ವರ್ಷ ಆಯ್ತು. 29 ವರ್ಷಕ್ಕೆ ನಾವು ಗೆದ್ದಿಲ್ವಾ? ಏನು ನಾವು ಜೋಡ್ಸ್ ಮಡಿಕೊಂಡೇ ಇಲ್ವಾ? ಇಂಟು ನಮ್ದು ಹಣ ನಾವು ದುಡ್ಡು ಮಡಿಕೊಂಡೇ ಇಲ್ವಾ ನಾವು? ಈಗ ನಾವು ನಮ್ಮ ಮಕ್ಳು ಏಜ್ಗೆ ನಾವು ಒಂದ್ ಮನೆ ಮಾಡಬಾರ್ದಾ? ಈಗ ಮನೆ ಮಾಡಿದ್ರೆ ನಮ್ಗೆ ಇವರು